ಬೋಟ್ ಇನ್ಸಿಡೆಂಟ್ ಅಲ್ಲೆಲ್ಲ ಯಾರಿಗೂ ಏನು ಇದಾಗಿರ್ಲಿಲ್ಲ. ಬಟ್ ಬ್ಯಾಕ್ ಗ್ರೌಂಡ್ ಇಟ್ಟಿರುವಂತದ್ದು ಗಾಳಿ, ಹೆವಿ ಗಾಳಿ, ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಶೂಟ್ ಮಾಡ್ತಿದ್ವಿ ನಾವು. ಏನಿಟ್ರು ನಿಲ್ತಿರ್ಲಿಲ್ಲ. ಆ ತರ ಗಾಳಿ ಮಳೆ ಎಲ್ಲ ಕಿತ್ಕೊಂಡು ಹೋಗ್ಬಿಡೋದು, ಸೀದಾ ಸೆಟ್ ಎಲ್ಲ ಹರ್ಕೊಂಡು ಹೋಗ್ಬಿಡೋದು. ಅಲ್ಲಿ ಮಧ್ಯದಲ್ಲಿ ಯಾವ್ದೋ ಒಂದ್ ಸಣ್ಣ ಕಿಡಿ ತಾಗಿ ಒಂದ್ 3 ಇದು ಸುಟ್ಟೋಗ್ಬಿಟ್ಟಿತ್ತು. ಮೇಕಿಂಗ್ ಅಲ್ಲಿ ನಾನು ನಿಂತಿದ್ದೀನಿ ಬ್ಯಾಕ್ ಶಾಟ್ ಹಿಂದೆ ಉರಿತಾ ಇದೆ ಫುಲ್. ಅಂದ್ರೆ ಕಣ್ಮುಚ್ಚಿ ತೆರೆಯೋಷ್ಟ್ರಲ್ಲಿ ಉರಿದೋಗ್ಬಿಡೋ ತರ. ಬಟ್ ಇಡೀ ಟೀಮ್ ಯಾರು ಬಿಟ್ಟಿಲ್ಲ. ನನ್ನೊಬ್ಬ ನೀವು ಹೇಳ್ತೀರಾ, ಇಡೀ ಟೀಮ್ ನಿಂತಿದ್ದಾರೆ ಅದಕ್ಕೆ. ಒಂದ್ 3 ಹಟ್ಟಕ್ಕೆ ಒಂದ್ಸಲ ಬೆಂಕಿ ತಾಗಿತ್ತು. ಅಂದ್ರೆ ಓಪನ್ ಇರೋದು, ರಾಜಬೀದಿ ಹತ್ರ ಇರೋಂತ ಜಾಗ. ಗಾಳಿ, ತುಂಬಾ ಗಾಳಿ, ಎಲ್ಲೋ ಇಟ್ಟಿರೋ ಬೆಂಕಿ ಕಿಡಿ ಬಂದು ಹಾರೋದು ಅದಕ್ಕೆ. ಗಾಳಿ ಫೋರ್ಸ್ ಹತ್ಕೊಂಡು ಹೋಗಿರೋದು. ಹ್ಯೂಮನ್ ಚೈನ್ ಮಾಡ್ಕೊಂಡ್ಬಿಟ್ರು. 1000 ಜನ ಇದ್ದಾರೆ ಸೆಟ್ ಅಲ್ಲಿ. ಮೇಲ್ಗಡೆ ಒಂದ್ ದೇವಸ್ಥಾನದ ಒಂದು ಸೆಟ್ ಹಾಕಿದ್ವಲ್ಲ, ಒಂದು ಕಲ್ಯಾಣಿ ಇತ್ತಲ್ಲಿ, ಅಲ್ಲಿಂದ ಹ್ಯೂಮನ್ ಚೈನ್ ಮಾಡ್ಕೊಂಡ್ಬಿಟ್ರು ನೀರ್ ಪಾಸ್ ಮಾಡಕ್ಕೆ. ಕಣ್ಮುಚ್ಚಿದ್ದರಷ್ಟಲ್ಲಿ ಆರಿಸ್ಬಿಟ್ರು ಅದನ್ನ. ಬಟ್ ಹೊರಗಡೆ ಹೋಗ್ಬೇಕಾದ್ರೆ ಏನಾಯ್ತು, ನಾವಲ್ಲಿ ಮುಗಿದೋಯ್ತು. JCB ಇತ್ತಲ್ಲಿ ತಂದು ಎಲ್ಲ ಏನು ಬೆಂಕಿ ಕಿಡಿನೂ ಇರಬಾರ್ದು ಅಂತ ಹೇಳಿ ಎಲ್ಲ ಅದನ್ನ ಮಣ್ಣಡಿಗೆ ಹಾಕಿದ್ವಿ. ಬೆಂಕಿ ಕಂಪ್ಲೀಟ್ ಆಗಿ ಆರೋಗುತ್ತೆ ಅವಾಗ. ಈ ಅಗ್ನಿಶಾಮಕ ದಳದವ್ರು ಬಂದ್ರು, ಅಲ್ಲಿ ಇತ್ಕೊಂಡ್ರು, ಗುಟ್ಟಲ್ಲಿ ಒಂದು ಫೋಟೋ ತಗೊಂಡು ಬೆಂಕಿ ಹತ್ತಿ ಉರ್ದಿದೆ ನಾವ್ ಆರಿಸಿದೀವಿ ಅಂತ. ಅದು ಬೆಂಕಿ ಹತ್ತಿ ಉರಿದ ಕಾಂತಾರ ಸೆಟ್ಟು ಅದು ಇದು ಅಂತೆಲ್ಲ ಶುರು ಆಯ್ತು. ಏನ್ ಮಾಡ್ತೀರಿ ಹೇಳಿ. ಆ ತರದಲ್ಲಿ ಆಗಿರುವಂತದ್ದು. ಅಂಡ್ ಡೆಫಿನೆಟ್ಲಿ ರಿಸ್ಕ್ ಇತ್ತು. ಅಂದ್ರೆ ನೀವು ಇನ್ಫ್ಯಾಕ್ಟ್ ಮೇಕಿಂಗ್ ವಿಡಿಯೋ ಒಂದು ವಿಡಿಯೋ ನೋಡ್ತೀರಾ, ಅರವಿಂದ ಹಿಂಗ್ ಕ್ಯಾಮ್ರಾ ಇಟ್ಕೊಂಡು ಹಿಂಗ್ ಮಾಡ್ತಿರ್ಬೇಕಾರೆ ಒಂದು ರೋಪ್ ಶಾಟ್, ನಾನು ಸೇಮ್ ಇದೇ ಇದ್ರಲ್ಲಿ ಇದೇ ಕಾಸ್ಟ್ಯೂಮ್ ಅಲ್ಲಿ ಇದೀನಿ ಮೋಸ್ಟ್ಲಿ. ಹಿಂಗ್ ಬಂದು ಆಲ್ಮೋಸ್ಟ್ ಲ್ಯಾಂಡ್ ಆಗಿ ಮೇಲೆ ಬರ್ತೀನಿ. ಇಷ್ಟೇ ಗ್ಯಾಪ್ ಇದ್ದಿದ್ದು. ಅದು ನಾವು ಸೆಟಲ್ ಶೂಟ್ ಮಾಡಿದ್ದು. ಅದನ್ನ ಅಡಿಗಡೆ ಕಾಂಕ್ರೀಟ್ ಇದಿತ್ತು. ತಲೆಗೆಲೆ ಹೊಡೆದಿದ್ರೆ ನಾನು ಹೇಳ್ತಿರೋದು ಆ ತರದ ಇನ್ಸಿಡೆಂಟ್ಗಳು ತುಂಬಾ ಇದಿತ್ತು. ಬಟ್ ಕ್ಷಣ ಮಾತ್ರದಲ್ಲಿ ಅದನ್ನ ಆಚೆ ಬಂದಿರುವಂತದ್ದು.